ಆಚೆ ಬರ್ತಿದ್ದಾಗೆ 50 ಲಕ್ಷ ಬರುತ್ತೆ, ನಾನು ಮದುವೆ ಆಗ್ಬಿಡ್ತೀನಿ ಅಂತ ಹೇಳಿದ್ರು. 1 ವರ್ಷ ಆಯಿತು, ಇನ್ನೇನು ಈ ಸೀಸನು ಮುಗ್ದೋಗ್ಬಿಡುತ್ತೆ ಅಂತ ಅನ್ಸುತ್ತೆ. ಇನ್ನೊಂದು 100 ದಿನ ಇನ್ನೂ ಮದುವೆ ಆಗಲಿಲ್ಲ ಹನುಮಂತ್ ಅವರು. ಯಾಕೆ, ಏನಾಗಿದೆ, ಅವ್ರು ಹುಡುಗಿ ಸಿಕ್ಕ್ರಾ ಇಲ್ವಾ, ಏನು ಕತೆ, ಮದುವೆ ಫಿಕ್ಸ್ ಆಗಿದೆಯಾ ಇಲ್ವಾ, ಏನು ಕತೆ? ಯಾಕಂದರೆ ನೀವೇ ತುಂಬ ಹತ್ರ ಅವ್ರಿಗೆ, ನೀವೇ ಹೇಳ್ಬೇಕು, ಇದಕ್ಕೆಲ್ಲ ಆನ್ಸರ್ ನೀವೇ ಕೊಡಬೇಕು. ಮೇಡಮ್ ಇಲ್ಲ ಮೇಡಮ್, ಮನೆ ಕಟ್ತಾ ಇದ್ದಾನೆ, ಮನೆ ಕಟ್ಟಿ ಮುಗಿಲಿ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಗಾದೆ ಇದೆ. ಮನೆ ಆದಮೇಲೆ ಮದುವೆ ಮಾಡೋಣ. ಮಾಡ್ತೀರಾ ಅಂತ ಹೇಳಿದ್ದೀರಾ? ನಾನು ಹೇಳಿದ್ದೀನಿ ಮೇಡಮ್, ಆ ಮಾತಿಗೆ ನಾನು ಯಾವತ್ತೂ ಬದ್ಧನಾಗಿದ್ದೀನಿ. ಅವ್ನು ಮನೆ ಮುಗಿಲಿ, ಮನೆ ಮುಗಿದ್ಮೇಲೆ ಮದುವೆ ಟೈಮಲ್ಲಿ ನಾವೆಲ್ಲ ಮುಂದೆ ಅಂತ ಮದುವೆ ಮಾಡ್ತೀವಿ. ಈಗ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ತುಂಬ ಕ್ಲೋಸ್ ಆಗಿರ್ತಾರೆ, ಆದರೆ ಆಚೆ ಬಂದಮೇಲೆ ಒಂದಷ್ಟು ಜನ ಕ್ಲೋಸ್ ಆಗಿರ್ತಾರೆ ಅಷ್ಟೇ. ಆಮೇಲೆ ಅವ್ರ ಜೊತೆ ಅಷ್ಟೊಂದು ಒಡನಾಟ ಇರೋದಿಲ್ಲ. ಈಗ ನೀವು ನೋಡ್ಬೋದು, ನೀವೇ ನೋಡಿರ್ತೀರ ಅಂತ ಅನಿಸುತ್ತೆ, ಹೊರತು ಸಂತೋಷ್ ಮತ್ತು ತನಿಷಾ ಅವರು ಚೆನ್ನಾಗೇ ಇದ್ದರು, ಎಲ್ಲವೂ ಫ್ರೆಂಡ್ಸ್ ಅಂತ ಹೇಳ್ಕೊಂಡೇ ಇದ್ದರು. ಸೊ ಈಗ ನೋಡಿದ್ರೆ ತನಿಷಾ ಅವ್ರನ್ನ ಹೊರತು ಸಂತೋಷ್ ಅವರು ಅಕ್ಕ ಅಂದರು. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಸರ್, ನನಗೆ ಅಷ್ಟು ವೈಯಕ್ತಿಕವಾಗಿ ಪರಿಚಯ ಇಲ್ಲ ಸರ್ ಮೇಡಮ್, ಪರಿಚಯ ಇಲ್ಲ ಇಬ್ಬರು ನನಗೆ. ವರ್ತೂರ್ ಬ್ರದರ್ ಬಗ್ಗೆ ನಾನು ಆ್ಯಕ್ಚುಲಿ ತಪ್ಪಾಗುತ್ತೆ ನಾನು ಏನಾದ್ರು ಕಮೆಂಟ್ ಮಾಡೋದು. ಯಾಕಂದರೆ ಅವರು ಯಾವತ್ತೂ ನಾನು ಡೈರೆಕ್ಟಾಗಿ ಭೇಟಿ ಮಾಡಿಲ್ಲ. ಬಿಗ್ ಬಾಸ್ ಮನೆ ಡೈರೆಕ್ಟಾಗಿ ಭೇಟಿ ಮಾಡಿದೆ. ಪಾಪ ನನ್ನ ಜೊತೆ ಚೆನ್ನಾಗಿ ಮಾತಾಡಿ ಬಿಗ್ ಬಾಸ್ ಮನೇಲಿದ್ದಾಗ, ಬ್ರದರ್ ಯಾಕೆ ನೀವು ಒಂದೇ ಕಡೆ ಕೂತ್ಕೊತೀರಾ, ಯಾಕೆ ನೀವು ಎಲ್ಲರ ಜೊತೆ ಬೆರೆಯಲ್ಲ ಅಂತೆಲ್ಲ ಪಾಪ ನನ್ನನ್ನು ಕೇಳಿ ಎಲ್ಲ ನನ್ನನ್ನು ಮಾತಾಡ್ಸಿದ್ರು, ನನ್ನ ಜೊತೆ ಚೆನ್ನಾಗಿ ಮಾತಾಡ್ಸಿದ್ರು. ಒಳ್ಳೆ ವ್ಯಕ್ತಿತ್ವ ವರ್ತೂರ್ ಸಂತೋಷ್ ಅವ್ರದ್ದು. ತನಿಷಾನು ಕೂಡ ಅಷ್ಟೇ, ಅವ್ರದ್ದು ಒಂದು ಮೂವಿಯಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಇಬ್ಬರು ಒಳ್ಳೆ, ಅಷ್ಟು ಜಾಸ್ತಿ ಪರಿಚಯ ಇಲ್ಲದೇ ಇದ್ದರೂ ಸ್ವಲ್ಪನಾದರೂ ಪರಿಚಯ ಇದ್ದಾರೆ. ಏನಕ್ಕೆ ಆ ಥರ ಅಂತ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮೇಡಮ್, ನಾನು ಅದ್ರ ಕೇಳಕ್ಕೆ ಹೋಗಿಲ್ಲ. ನಾನು ಗೊತ್ತಿಲ್ಲದವ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ಹೇಗೆ ಬಂದಿದೆ ಸರ್ ಕೋಣ ಆಗಿದ್ರೆ? ಚೆನ್ನಾಗಿ ಬಂದಿದೆ ಮೇಡಮ್, ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಇನ್ನೇನು ಸದ್ಯ ನಿಮ್ಮ ಅಂದರೆ ಬಿಗ್ ಬಾಸ್ ಎಲ್ಲರನ್ನೂ ಕರೆದು ಆಲ್ಮೋಸ್ಟ್ ಅವ್ರು ಒಂದು ಚಾನ್ಸ್ ಕೊಟ್ಟಿದ್ದಾರೆ ತನಿಷಾ ಅವರು ಆಸ್ ಎ ನಿರ್ಮಾಪಕಿ. ಮೇಡಮ್, ಎಲ್ಲರನ್ನೂ ಒಂದು ವೇದಿಕೆಯಲ್ಲಿ ಒಂದು ಮೂವಿಯಲ್ಲಿ ಸೇರಿಸೋ ಪ್ರಯತ್ನ ಮಾಡಿದ್ದಾರೆ. ಅದೊಂದು ದೊಡ್ಡ ಪ್ರಯತ್ನ ಅದು. ಯಾಕಂದರೆ ಒಬ್ಬ ಇಬ್ಬಲ್ಲ, ಎಲ್ಲ ಎಷ್ಟು ಜನ ಸೆಲೆಬ್ರಿಟಿಗಳು ಅದ್ರ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಬಿಗ್ ಬಾಸಿಂದ ಬಂದಿರೋವಂಥವ್ರು ಒಂದು ಮೂವಿಯಲ್ಲಿ ಎಲ್ಲರೂ ಸೇರಿ ಮಾಡಿರೋದು ತುಂಬ ಖುಷಿ ಇದೆ ಮೇಡಮ್. ಸರ್, ಈಗ ಫೈನಲಿ ಕಾಲ್ ಫ್ರ್ಯಾಕ್ಚರ್ ಮಾಡಿಕೊಂಡು ನೀವು ಆಚೆ ಬಂದ್ರಿ, ಬಿಗ್ ಬಾಸ್ ಪೂರ್ತಿ ಮಾಡಲಿಲ್ಲ ನೀವು. ಅಫ್ಕೋರ್ಸ್ ಫೈನಲಿಸ್ಟ್ ಆಗಿ ಇರ್ತಾ ಇದ್ರೇನೋ ಇದ್ದಿದ್ದಿದ್ರೆ. ಈಗ ಏನಾದರೂ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದರೆ ಹೋಗ್ತೀರಾ? ಒಂದಷ್ಟು ಮೂಲಗಳ ಪ್ರಕಾರ ಸುರೇಶ್ ಅವರು ಮತ್ತೆ ಹೋಗ್ತಾರೆ ಬಿಗ್ ಬಾಸ್ ಮನೆಗೆ ಅನ್ನೋ ಒಂದು ಸುದ್ದಿ ಇದೆ. ಮೇಡಮ್, ಸದ್ಯಕ್ಕೆ ಯಾವುದೇ ಥರದ ನನಗೆ ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಬರಬೇಕನ್ನೋ ಮಾತನ್ನು ಕೂಡ ಪ್ರಸ್ತಾವನೆ ಮಾಡಿಲ್ಲ. ಆ ಥರದ್ದು ಏನೂ ಇಲ್ಲ ಮೇಡಮ್. ನಾನು ನನ್ನದೇ ಕೆಲಸದಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಹೊಸದಾಗಿ ಏನೋ ಮಾಡಬೇಕು ಅಂತ ಹೊರಟಿದ್ದೀನಿ, ಅದರ ಬಗ್ಗೆ ನನ್ನ ಗಮನ ಇದೆ ಮೇಡಮ್. ಸರ್, ಈಗ ಬಿಗ್ ಬಾಸಿಗೆ ಬರ್ತಿದ್ದಾಗೆ ನೀವು ಲೈಮ್ ಲೈಟಿಗೆ ಬಂದುಬಿಡ್ತೀರಾ. ಸೊ ನಿಮ್ದು ಏನೇ ಚಿಕ್ಕ ಸುದ್ದಿ ಆಗಲಿ ದೊಡ್ಡ ಸುದ್ದಿ ಆಗಲಿ ಅದು ದೊಡ್ಡದೇ ಆಗೋದು. ಸೊ ಯಾವ ಥರ ನಿಮಗೆ ಅದು ಸ್ಟ್ರೆಸ್ ಮಾಡುತ್ತಾ ನಿಮ್ಮನ್ನು? ಅದರ್ವೈಸ್ ಇಟ್ಸ್ ಓಕೆ, ನಾನೀಗ ಸೆಲೆಬ್ರಿಟಿ, ಈ ಥರದ್ದು ನ್ಯೂಸ್ಗಳು ಬರೋದು ಕಾಮನ್ನು, ಆ ಥರ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದನ್ನೆಲ್ಲ? ನಿಮ್ಗೆ ಏನಾದರೂ ಹೆಚ್ಚು ಹೊರೆ ಆಗ್ತಿದೆಯಾ ಅದೆಲ್ಲ? ಅದೇ, ನಾನು ಯಾವತ್ತೂ ಆ ಥರ ಅಂದ್ಕೊಂಡಿಲ್ಲ ಮೇಡಮ್. ನೀವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ನಾವು ನಮ್ಮ ಕೆಲಸದಲ್ಲಿ ನಾವು ತೊಡಗಿಸ್ಕೋಬೇಕಷ್ಟೇ. ಮಾತಾಡೋರು ಇದಕ್ಕಿಂತ ಮುಂಚೆ ಮಾತಾಡ್ಬೋದಾಗಿತ್ತಲ್ಲ, ಯಾರೂ ಮಾತಾಡಲ್ಲ ಅವಾಗ. ಒಂದು ನಾವು ಮಾಡ್ತಾ ಇದ್ದೀವಿ, ಎಲ್ಲ ಮುಂದೆ ಹೋಗ್ತಾ ಇದೀವಿ ಅಂದಾಗ್ಲೇ ಬರೋರು ಜಾಸ್ತಿ, ಕಾಲೆಳೆಯವ್ರು ಜಾಸ್ತಿ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಮೇಡಮ್. ಮಾತಾಡೋರನ್ನ ಮಾತಾಡಕ್ಕೆ ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮಗೂ ಕೂಡ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಗೋಲ್ಡ್ ಸುರೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳರಾಜ್, ಗೋಪಾಲ್, TV9 ಬೆಂಗಳೂರು.